ಪೂರ್ಣಚಂದ್ರ ತೇಜಸ್ವಿ ವನ್ಯಜೀವಿ ಅಭಯಾರಣ್ಯ ಒಂದೇ ಒಂದು ಅಧಿಕೃತ ತಾಣವಿಲ್ಲ. ಬದಲಾಗಿ ಕನ್ನಡ ಲೇಖಕರ ಪ್ರಕೃತಿ ಪ್ರೀತಿಗೆ ಹೆಸರುವಾಸಿಯಾದ ಅವರನ್ನು ಗೌರವಿಸುವ ಹಲವಾರು ಸ್ಥಳಗಳಿವೆ. ಅವುಗಳಲ್ಲಿ ಕುಪ್ಪಳಿಯಲ್ಲಿರುವ ಸ್ಮಾರಕ ಉದ್ಯಾನವನ, ವಸ್ತುಸಂಗ್ರಹಾಲಯವಾಗಿರುವ ಅವರ ಪೂರ್ವಜರ ಮನೆ, ಕವಿಮನೆ ಮತ್ತು ಅವರ ಪರಿಸರವಾದದ ಚೈತನ್ಯವನ್ನು ಸಾಕಾರಗೊಳಿಸುವ ವಿವಿಧ ಪ್ರಕೃತಿ ಹಾದಿಗಳು, ಶಿಬಿರಗಳು ಶಿವಮೊಗ್ಗ, ಸಕ್ರೆಬೈಲು ಬಳಿ ಇರುವಂತಹವು ಸೇರಿವೆ. ಅವರ ಕೃತಿಗಳು ಪಕ್ಷಿ ವೀಕ್ಷಣೆ ಮತ್ತು ಪ್ರಕೃತಿ ಅಧ್ಯಯನಗಳಿಗೆ ಪ್ರೇರಣೆ ನೀಡುತ್ತವೆ. ಅವರ ಪರಂಪರೆ ಪಶ್ಚಿಮ ಘಟ್ಟ ಪ್ರದೇಶದ ಈ ತಾಣಗಳ ಮೂಲಕ ವಾಸಿಸುತ್ತದೆ. ಮಾರ್ಗದರ್ಶಿ ಚಾರಣಗಳು, ಪಕ್ಷಿ ವೀಕ್ಷಣೆ ಮತ್ತು ಸ್ಥಳೀಯ ಸಸ್ಯ, ಪ್ರಾಣಿಗಳನ್ನು ಪ್ರದರ್ಶಿಸುವ ಮೂಲಕ ಸಂರಕ್ಷಣೆಯನ್ನು ಉತ್ತೇಜಿಸುತ್ತದೆ. ವಿಶೇಷವಾಗಿ ಮೂಡಿಗೆರೆ, ಚಿಕ್ಕಮಗಳೂರು ಪ್ರದೇಶಗಳ ಸುತ್ತಲೂ. ಪ್ರಮುಖ ಸ್ಥಳಗಳು ಮತ್ತು ಪರಿಕಲ್ಪನೆಗಳು. ಕುಪ್ಪಳಿ, ಕವಿಮನೆ. ಈಗ ವಸ್ತುಸಂಗ್ರಹಾಲಯವಾಗಿರುವ ಅವರ ಪೂರ್ವಜರ ಮನೆ ಅಭಿಮಾನಿಗಳು ಮತ್ತು ಪ್ರಕೃತಿ ಪ್ರಿಯರಿಗೆ ಕೇಂದ್ರ ಬಿಂದುವಾಗಿದೆ. ಸಾಹಿತ್ಯಿಕ ವ್ಯಕ್ತಿಗಳ ಸಹಿಗಳನ್ನು ಹೊಂದಿರುವ ಬಂಡಿಯನ್ನು ಒಳಗೊಂಡಿದೆ. ಮೂಡಿಗೆರೆ, ಚಿಕ್ಕಮಗಳೂರು. ತೇಜಸ್ವಿ ಈ ಪ್ರದೇಶದಲ್ಲಿ ವಾಸಿಸುತ್ತಿದ್ದರು ಮತ್ತು ಕೆಲಸ ಮಾಡುತ್ತಿದ್ದರು. ಕಾಫಿ ಎಸ್ಟೇಟ್ಗಳನ್ನು ಖರೀದಿಸಿ ಪ್ರಕೃತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಇದು ಅವರ ಪ್ರಕೃತಿ ಸಂಬಂಧಿತ ಚಟುವಟಿಕೆಗಳಿಗೆ ಕೇಂದ್ರಬಿಂದುವಾಗಿದೆ. ಪ್ರಕೃತಿ ಹಾದಿಗಳು ಮತ್ತು ಶಿಬಿರಗಳು. ತೇಜಸ್ವಿ ಅವರಿಂದ ಸ್ಫೂರ್ತಿ ಪಡೆದ ಶಿವಮೊಗ್ಗ ಬಳಿಯ ಸಕ್ರೆಬೈಲು ಮುಂತಾದ ಸ್ಥಳಗಳು ಪಕ್ಷಿ ವೀಕ್ಷಣೆ ಮತ್ತು ಗಿಡಮೂಲಿಕೆ ಹಾದಿಗಳನ್ನು ನೀಡುತ್ತವೆ. ಅವರ ನೈಸರ್ಗಿಕ ವೀಕ್ಷಣೆ ಮತ್ತು ಸಂರಕ್ಷಣೆಯ ತತ್ವಶಾಸ್ತ್ರವನ್ನು ಉತ್ತೇಜಿಸುತ್ತವೆ. ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಸ್ಮಾರಕ, ಕುಪ್ಪಳಿಯಲ್ಲಿ ಅವರಿಗೆ ಮೀಸಲಾಗಿರುವ ಉದ್ಯಾನವನ. ಅವರ ಪ್ರಭಾವ ಕನ್ನಡ ಸಾಹಿತ್ಯ ಮತ್ತು ಪ್ರಕೃತಿ. ಅವರು ಪರಿಸರ ವಿಷಯಗಳು, ಪಕ್ಷಿಗಳು, ಮಲಬಾರ್ ಟ್ರೋಗನ್ನಂತಹ ಮತ್ತು ಪಶ್ಚಿಮ ಘಟ್ಟಗಳ ಸೌಂದರ್ಯವನ್ನು ತಮ್ಮ ಬರವಣಿಗೆಯಲ್ಲಿ ಕೌಶಲ್ಯದಿಂದ ಹೆಣೆದರು. ಸಂರಕ್ಷಣಾವಾದಿ. ಅವರು ಪ್ರಕೃತಿಯನ್ನು ಅಭಿವೃದ್ಧಿ ಹೊಂದಲು ಬಿಡುವುದರಲ್ಲಿ ನಂಬಿಕೆಯಿಟ್ಟಿದ್ದರು ಮತ್ತು ಪರಿಸರವಾದಿಗಳು ಮತ್ತು ಛಾಯಾಗ್ರಾಹಕರು ಸೇರಿದಂತೆ ಅನೇಕರು ಅದನ್ನು ಮೆಚ್ಚಲು ಮತ್ತು ರಕ್ಷಿಸಲು ಪ್ರೇರೇಪಿಸಿದರು. ಭೇಟಿ. ಅವರ ಚೈತನ್ಯವನ್ನು ಪ್ರತಿಬಿಂಬಿಸುವ ಸ್ಥಳಗಳನ್ನು ಕಂಡುಕೊಳ್ಳುವ ನಿರೀಕ್ಷೆಯಿದೆ. ಕಾಡುಗಳು, ಕಾಫಿ ಎಸ್ಟೇಟ್ಗಳು, ಪಕ್ಷಿ ವೀಕ್ಷಣಾ ಅವಕಾಶಗಳು ಮತ್ತು ಅವರ ಜೀವನ ಮತ್ತು ಕೆಲಸಕ್ಕೆ ಮೀಸಲಾದ ವಸ್ತುಸಂಗ್ರಹಾಲಯಗಳು. ಮೂಡಿಗೆರೆ ಪ್ರದೇಶದಲ್ಲಿ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ, ಫೌಂಡೇಶನ್ ಆಯೋಜಿಸಿರುವ ಕಾರ್ಯಕ್ರಮಗಳು ಮತ್ತು ಚಟುವಟಿಕೆಗಳನ್ನು ನೋಡಿ. ಕರ್ನಾಟಕದ ರಾಜಧಾನಿ ಬೆಂಗಳೂರು ತನ್ನ ಅತ್ಯಂತ ಪ್ರಸಿದ್ಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಒಂದಾದ ಲಾಲ್ಬಾಗ್ ಪುಷ್ಪ ಪ್ರದರ್ಶನ 2026 ಅನ್ನು ಆಯೋಜಿಸಲು ಸಜ್ಜಾಗಿದ್ದು, ಇದು ಭಾರತ ಮತ್ತು ವಿದೇಶಗಳಿಂದ ಸಾವಿರಾರು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ವರ್ಷಕ್ಕೆ 2 ಬಾರಿ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನದಂದು ನಡೆಯುವ ಈ ಪುಷ್ಪ ಪ್ರದರ್ಶನವು ಅದರ ಅದ್ಭುತ ಹೂವಿನ ಪ್ರದರ್ಶನಗಳು, ಅಪರೂಪದ ಸಸ್ಯ ಸಂಗ್ರಹಗಳು ಮತ್ತು ಸೃಜನಶೀಲ ವಿಷಯಾಧಾರಿತ ಪ್ರಸ್ತುತಿಗಳಿಗೆ ಹೆಸರುವಾಸಿಯಾಗಿದೆ. ಈ ವರ್ಷದ 219ನೇ ಆವೃತ್ತಿಯ ಲಾಲ್ಬಾಗ್ ಪುಷ್ಪ ಪ್ರದರ್ಶನವು ಜನವರಿ 14 ರಿಂದ 26, 2026 ರವರೆಗೆ ನಡೆಯಲಿದ್ದು, ಪುಷ್ಪ ಪ್ರಿಯರಿಗೆ ರೋಮಾಂಚಕ ಹಬ್ಬಗಳನ್ನು ಅನ್ವೇಷಿಸಲು ಸುಮಾರು 2 ವಾರಗಳ ಅವಕಾಶ ನೀಡುತ್ತದೆ. ಬೆಂಗಳೂರಿನ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ನಲ್ಲಿ ಈ ಪ್ರದರ್ಶನವು ಪ್ರತಿದಿನ ಬೆಳಗ್ಗೆ 9 ರಿಂದ ಸಂಜೆ 6 ರವರೆಗೆ ತೆರೆದಿರುತ್ತದೆ. ಕನ್ನಡ ಬರಹಗಾರ ಮತ್ತು ಪರಿಸರವಾದಿ ಕೆ.ಪಿ. ಅವರ ಪರಂಪರೆಯನ್ನು ಆಚರಿಸುವ ವಿಶಿಷ್ಟ ಹೂವಿನ ಸ್ಥಾಪನೆಗಳು, ಮೊದಲ ರೀತಿಯ ರಂಗಭೂಮಿ ಪ್ರದರ್ಶನಗಳು, ಸಾಹಿತ್ಯ ಚರ್ಚೆಗಳು ಮತ್ತು ಪರಿಸರ ಸ್ನೇಹಿ ಉಪಕ್ರಮಗಳನ್ನು ಸಂದರ್ಶಕರು ಆನಂದಿಸಬಹುದು.
ಪೂರ್ಣಚಂದ್ರ ತೇಜಸ್ವಿ ಬೆಂಗಳೂರಿನ ಲಾಲ್ಬಾಗ್ ಪುಷ್ಪ ಪ್ರದರ್ಶನ 2026ರ ಥೀಮ್ ತೇಜಸ್ವಿಯವರ ಪ್ರಯಾಣ. 13 ದಿನಗಳ ಈ ಕಾರ್ಯಕ್ರಮವು ಪ್ರಸಿದ್ಧ ಬರಹಗಾರ, ಕಾದಂಬರಿಕಾರ, ಪರಿಸರವಾದಿ, ಛಾಯಾಗ್ರಾಹಕ ಮತ್ತು ಪ್ರಕೃತಿ ಪ್ರೇಮಿ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರ ಜೀವನ ಮತ್ತು ಕೃತಿಗಳಿಗೆ ಗೌರವ ಸಲ್ಲಿಸಲಿದೆ. ತೇಜಸ್ವಿಯವರ ಪ್ರಯಾಣ ಎಂಬ ಈ ಕಾರ್ಯಕ್ರಮದ ಥೀಮ್ ಅವರ ಸಾಹಿತ್ಯ ಕೃತಿಗಳಿಂದ ಕ್ಷಣಗಳನ್ನು ಮರುಸೃಷ್ಟಿಸುವುದು ಮತ್ತು ಪ್ರಕೃತಿ, ಕಾಡುಗಳು, ಗ್ರಾಮೀಣ ಜೀವನ ಮತ್ತು ವನ್ಯಜೀವಿಗಳ ಮೇಲಿನ ಅವರ ಉತ್ಸಾಹವನ್ನು ಪ್ರತಿಬಿಂಬಿಸುವ ಗುರಿಯನ್ನು ಹೊಂದಿದೆ. ಪ್ರದರ್ಶನಕ್ಕಾಗಿ ಸಿದ್ಧತೆಗಳು ಭರದಿಂದ ಸಾಗುತ್ತಿದ್ದು, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ ಮತ್ತು ಡಾರ್ಜಿಲಿಂಗ್ನಿಂದ 95ಕ್ಕೂ ಹೆಚ್ಚು ಬಗೆಯ ಹೂವುಗಳನ್ನು ಪಡೆಯಲಾಗಿದೆ. ಒಟ್ಟಾರೆಯಾಗಿ ಸುಮಾರು 32 ಲಕ್ಷ ಹೂವುಗಳು ಲಾಲ್ಬಾಗ್ ಉದ್ಯಾನವನ್ನು ಅಲಂಕರಿಸಲಿವೆ. ಇದರಲ್ಲಿ 27 ಲಕ್ಷ ಹೂವುಗಳನ್ನು ಸ್ಥಳೀಯವಾಗಿ ಬೆಳೆಸಲಾಗುತ್ತದೆ. ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ, ತೇಜಸ್ವಿ ಪ್ರತಿಷ್ಠಾನ, ದೃಢೀಕರಣ ಮತ್ತು ಶ್ರೀಮಂತ ದೃಶ್ಯ ಅನುಭವವನ್ನು ಖಚಿತಪಡಿಸಿಕೊಳ್ಳಲು ಪ್ರದರ್ಶನವನ್ನು ನಿರ್ವಹಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಲಾಲ್ಬಾಗ್ ಪುಷ್ಪ ಪ್ರದರ್ಶನ 2026ರ 219ನೇ ಆವೃತ್ತಿ. ಮುಖ್ಯಾಂಶಗಳನ್ನು ತಿಳಿಯಿರಿ. ಈ ಹೂವಿನ ಪ್ರದರ್ಶನವು ತೇಜಸ್ವಿಯವರ ಜೀವನ ಮತ್ತು ಸಾಹಿತ್ಯ ಕೊಡುಗೆಗಳನ್ನು ಆಚರಿಸುವ ವಿವಿಧ ಆಕರ್ಷಣೆಗಳನ್ನು ನೀಡುತ್ತದೆ. ಸಂದರ್ಶಕರು ನಿರೀಕ್ಷಿಸಬಹುದು: ಗ್ರಾಮೀಣ ಜೀವನ, ಕಾಡುಗಳು ಮತ್ತು ವನ್ಯಜೀವಿಗಳ ವಿವರವಾದ ಹೂವಿನ ಮನರಂಜನೆಗಳು, ಬಿಳಿಗಿರಿರಂಗನ ಬೆಟ್ಟಗಳಿಂದ ಹಳ್ಳಿ ಪ್ರೇರಿತ ದೃಶ್ಯಗಳು, ಹರಿಯುವ ಹೊಳೆಗಳು ಮತ್ತು ಬೆಟ್ಟಗಳೊಂದಿಗೆ ಪೂರ್ಣಗೊಂಡಿದೆ. ಜಾನಪದ ಸಂಸ್ಕೃತಿ ಪ್ರದರ್ಶನಗಳು, ಡೊಳ್ಳು ಕುಣಿತ ಪ್ರದರ್ಶನಗಳು, ನಂದಿ ಬೆಟ್ಟದ ಕಲಾವಿದ ನಾಗರಾಜ್ ಅವರಿಂದ 400ಕ್ಕೂ ಹೆಚ್ಚು ನರು-ಬೇರು, ನಾರು ಮತ್ತು ಬೇರು ಶಿಲ್ಪಗಳು, ಲಾಲ್ಬಾಗ್ನಲ್ಲಿ ಬಿದ್ದ ಮರಗಳಿಂದ ರಚಿಸಲಾದ ಸುಮಾರು 35 ದೊಡ್ಡ ಮರದ ಕೆತ್ತನೆಗಳು, ಲಾಲ್ಬಾಗ್ ವಿಲಕ್ಷಣ ಸಸ್ಯಗಳು, ಕಾಡು ಹಣ್ಣುಗಳು ಮತ್ತು ಪ್ರಕೃತಿ ಪ್ರದರ್ಶನಗಳು. ಈ ಪ್ರದರ್ಶನವು ಖಾದ್ಯ ಮತ್ತು ಖಾದ್ಯವಲ್ಲದ ಎರಡೂ ವಿಧಗಳನ್ನು ಒಳಗೊಂಡ ಸುಮಾರು 300 ಬಗೆಯ ಕಾಡು ಹಣ್ಣುಗಳೊಂದಿಗೆ ವಿಲಕ್ಷಣ ಹೂವುಗಳ ಪ್ರಭಾವಶಾಲಿ ಸಂಗ್ರಹವನ್ನು ಒಳಗೊಂಡಿರುತ್ತದೆ. ಹೆಚ್ಚುವರಿಯಾಗಿ, ಮೀಸಲಾದ ಫೋಟೋ ಗ್ಯಾಲರಿಯು 150 ಪಕ್ಷಿ ಛಾಯಾಚಿತ್ರಗಳು ಮತ್ತು 250 ಕೀಟಶಾಸ್ತ್ರೀಯ ಮಾದರಿಗಳನ್ನು ಪ್ರದರ್ಶಿಸುತ್ತದೆ. ಇದು ತೇಜಸ್ವಿಯವರ ಪ್ರಕೃತಿ ಮತ್ತು ವನ್ಯಜೀವಿಗಳ ಮೇಲಿನ ಪ್ರೀತಿಯನ್ನು ಎತ್ತಿ ತೋರಿಸುತ್ತದೆ. ಸಂದರ್ಶಕರು ಪ್ರದರ್ಶನದಲ್ಲಿ ತೇಜಸ್ವಿಯವರ ಪುಸ್ತಕಗಳನ್ನು ಖರೀದಿಸುವ ಅವಕಾಶವನ್ನು ಸಹ ಹೊಂದಿರುತ್ತಾರೆ. ಲಾಲ್ಬಾಗ್ ಹೂವಿನ ಪ್ರದರ್ಶನದ 219ನೇ ಆವೃತ್ತಿಯ